ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 10 ಪೆರಿಮೀಟರ್ ಅಂಡ್ ಏರಿಯಾ ಕನ್ನಡದಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಚಾಪ್ಟರ್ ಮೇಲೆ ಒಂದು 10 ಪ್ರಾಕ್ಟೀಸ್ ಕ್ವಶನ್ ಸಾಲ್ವ್ ಮಾಡಿಸ್ತೀನಿ. ಕ್ವಶನ್ ನಂಬರ್ 71 ನೋಡಿ. ಕ್ವಶನ್ ನಂಬರ್ 71 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದ್ರೆ ಒಂದು ಸ್ಕ್ವೇರ್ ಇದೆ, ಸ್ಕ್ವೇರ್ದು ಡೈಮೆನ್ಷನ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಏನು ಕೇಳಿದ್ದಾನೆ ಅಂದ್ರೆ ಈ ಸೈಡ್ ಇದೆಯಲ್ಲ, ಈ ಸೈಡ್ ನ ಇದರ ಕಾಲ್ ಭಾಗಕ್ಕೆ ರೆಡ್ಯೂಸ್ ಮಾಡ್ತಾರಂತೆ. ಎ ಇದ್ರೆ ಇದರ ಕಾಲ್ ಭಾಗಕ್ಕೆ ರೆಡ್ಯೂಸ್ ಮಾಡ್ತಾರಂತೆ. ಇದರ ಅರ್ಥ ಎ ಇದ್ರೆ ಏನಾಗುತ್ತೆ, ಇದು ಎ ಇಂಟು 1/4 ಆಗುತ್ತೆ. ಆಯ್ತಾ? ಈ ಲೆಂತ್ ಏನಿದೆ, ಈ ಲೆಂತ್ ನ ಇದರ ಕಾಲ್ ಭಾಗಕ್ಕೆ ರೆಡ್ಯೂಸ್ ಮಾಡ್ತಾರೆ, 1/4ಗೆ ರೆಡ್ಯೂಸ್ ಮಾಡ್ತಾರೆ. ಅಂದ್ರೆ ಏನಾಗುತ್ತೆ, ಎ ಇದ್ರೆ 1/4 ಆಗುತ್ತೆ. ಅಥವಾ ಇದನ್ನ ಏನಂತ ಬರ್ಕೋಬಹುದು, a/4 ಅಂತ ಬರ್ಕೋಬಹುದು. ಆಯ್ತಾ? ಕನ್ನಡದಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದ್ರೆ ಈ ಚೌಕದ ಬದಿ ಇದೆಯಲ್ಲ, ಬದಿ ಅಥವಾ ಬಾಹುನ ಇದರ 4ನೇ ಒಂದು ಭಾಗಕ್ಕೆ ರೆಡ್ಯೂಸ್ ಮಾಡ್ತಾರಂತೆ. 4ನೇ ಒಂದು ಭಾಗಕ್ಕೆ ರೆಡ್ಯೂಸ್ ಮಾಡ್ತಾರೆ. ಎ ಇದ್ದದ್ದು ಏನಾಗುತ್ತೆ, a/4 ಆಗುತ್ತೆ. ಹಾಗಾದ್ರೆ ಏನ್ ಕೇಳಿದಾನೆ, ಏರಿಯಾ ಎಷ್ಟು ಚೇಂಜ್ ಆಗಿದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ. ಆಯ್ತಾ? ಹಾಗಾದ್ರೆ ಚೌಕದ ವಿಸ್ತೀರ್ಣ ಎಷ್ಟು ಕಡಿಮೆ ಆಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ. ಇದ್ರ ಏರಿಯಾ ಏನಿದೆ, ಇದ್ರ ಏರಿಯಾ ಎ ಇಂಟು ಎ. ಆಯ್ತಾ? ಇದ್ರ ಏರಿಯಾ ಏನ್ ಬರುತ್ತೆ, ಇದ್ರ ಏರಿಯಾ ಏನಾಗುತ್ತೆ, ಇದನ್ನ a1 ಅಂತ ಹಾಕೋತೀನಿ, ಇದನ್ನ a2 ಅಂತ ಹಾಕೋತೀನಿ. ಇದೇನಾಗುತ್ತೆ, a/4 ಇಂಟು a/4 ಆಗುತ್ತೆ. ಆಯ್ತಾ? ಈ ಸೈಡು a/4 ಆಗುತ್ತೆ. ಸೊ a/4 ಇಂಟು a/4 ಆಗುತ್ತೆ. ಇದೇನಾಗುತ್ತೆ, a² ಆಗುತ್ತೆ. a² ಆಗುತ್ತೆ. ಇದೇನಾಗುತ್ತೆ, ಆಯ್ತಾ? 1/4 ಇಂಟು 1/4 ಅಂದ್ರೆ 1/16 ಇಂಟು a² ಆಗುತ್ತೆ. ಆಯ್ತಾ? ನೋಡಿ ಎಷ್ಟು ರೆಡ್ಯೂಸ್ ಆಗಿದೆ ಅಂದ್ರೆ, ನೋಡಿ 1/16, 16ನೇ ಒಂದು ಭಾಗ ಅಷ್ಟು ಕಡಿಮೆ ಆಗಿದೆ. a² ಇದ್ದದ್ದು 16ನೇ ಒಂದು ಭಾಗದಷ್ಟು ಕಡಿಮೆ ಆಗಿದೆ, 1/16 ಅಷ್ಟು ರೆಡ್ಯೂಸ್ ಆಗಿದೆ. ಆಪ್ಷನ್ ಏನ್ ಬರ್ತಾ ಇದೆ ಕ್ವಶನ್ ನಂಬರ್ 71ಗೆ, ಕ್ವಶನ್ ನಂಬರ್ 71ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 72 ನೋಡಿ. ಕ್ವಶನ್ ನಂಬರ್ 72 ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಸ್ಕ್ವೇರ್ ಕೊಟ್ಟಿದ್ದಾನೆ. ಒಂದು ಸ್ಕ್ವೇರ್ ಕೊಟ್ಬಿಟ್ಟು ಅದ್ರ ಸೈಡ್ ಇದೆಯಲ್ಲ, ಅದ್ರ ಸೈಡ್ ನ 6 ಟೈಮ್ ಜಾಸ್ತಿ ಮಾಡಿದ್ರೆ, 6 ಪಟ್ಟು ಜಾಸ್ತಿ ಮಾಡಿದ್ರೆ ಎಷ್ಟು ವಿಸ್ತೀರ್ಣ ಚೇಂಜ್ ಆಗುತ್ತೆ ಅಂತ ಕೇಳಿದ್ದೀನಿ. ಆಯ್ತಾ? ಯಾವುದೋ ಒಂದು ಸ್ಕ್ವೇರ್ ಇದೆ, ಅದ್ರ ಸೈಡ್ ಎ ಇದೆ. ಆಯ್ತಾ? ಈ ಲೆಂತ್ ಏನಿದೆ ಇದನ್ನ 6 ಟೈಮ್ ಜಾಸ್ತಿ ಮಾಡಿದ್ರೆ, 6 ಪಟ್ಟು ಜಾಸ್ತಿ ಮಾಡಿದ್ರೆ ಏರಿಯಾ ಎಷ್ಟು ಚೇಂಜ್ ಆಗುತ್ತೆ ಅಂತ ಕೇಳಿದ್ದಾನೆ. ಆಯ್ತಾ? ಎ ಇದ್ದದ್ದು ಏನಾಗುತ್ತೆ, 6a ಆಗುತ್ತೆ. 6a 6 ಪಟ್ಟು ಜಾಸ್ತಿ ಆಗಿದೆ. 6 ಪಟ್ಟು ಜಾಸ್ತಿ ಆಗಿದೆ ಅಂದ್ರೆ, ಆಯ್ತಾ, ಚೌಕದ ವಿಸ್ತೀರ್ಣ ಎಷ್ಟು ಜಾಸ್ತಿ ಆಗುತ್ತೆ ಅಥವಾ ಸ್ಕ್ವೇರ್ದು ಏರಿಯಾ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಕೇಳಿದೆ. ಫಸ್ಟ್ ಇದು ಏರಿಯಾ ಫೈಂಡ್ ಔಟ್ ಮಾಡಿ. a1 ಇಸ್ ಈಕ್ವಲ್ ಟು a ಇಂಟು ಎ. ಆಯ್ತಾ? ಇದ್ರ ಏರಿಯಾ a2 ಇಸ್ ಈಕ್ವಲ್ ಟು 6a ಇಂಟು 6a. ಆಯ್ತಾ? ಇದು ಮಲ್ಟಿಪ್ಲೈ ಮಾಡಿದ್ರೆ a² ಬರುತ್ತೆ. a2 ಇದ್ರ ಮಲ್ಟಿಪ್ಲೈ ಮಾಡಿದ್ರೆ 6 36 a² ಬರುತ್ತೆ. ನೋಡಿ ಏರಿಯಾ ಎಷ್ಟು ಜಾಸ್ತಿ ಆಗಿದೆ, 36 ಟೈಮು ಜಾಸ್ತಿ ಆಗಿದೆ ಏರಿಯಾ. ಆಯ್ತಾ? ಈ ಸೈಡ್ನ 6 ಟೈಮ್ ಜಾಸ್ತಿ ಮಾಡಿದ್ರೆ ಏರಿಯಾ ಎಷ್ಟು ಜಾಸ್ತಿ ಆಗಿದೆ, 36 ಟೈಮು ಜಾಸ್ತಿ ಆಗುತ್ತೆ. ಆಪ್ಷನ್ ಏನ್ ಬರುತ್ತೆ, ಕ್ವಶನ್ ನಂಬರ್ 72ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 73 ನೋಡಿ. ಕ್ವಶನ್ ನಂಬರ್ 73 ಅಲ್ಲಿ ಒಂದು ರೆಕ್ಟಾಂಗಲ್ ಕೊಟ್ಟಿದ್ದಾನೆ. ಒಂದು ರೆಕ್ಟಾಂಗಲ್ ಕೊಟ್ಬಿಟ್ಟು ಅದ್ರ ಲೆಂತ್ ಬ್ರೆಡ್ತ್ ನ, ಉದ್ದ ಮತ್ತೆ ಅಗಲನ 3 ಟೈಮ್ಸ್ ಜಾಸ್ತಿ ಮಾಡಿದ್ರೆ ಆ ರೆಕ್ಟಾಂಗಲ್ದು ಏರಿಯಾ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಕೇಳಿದಾನೆ. ಆಯ್ತಾ? ಲೆಂತ್ ಬ್ರೆಡ್ತ್ ಇದೆ, ಇದನ್ನ 3 ಟೈಮ್ಸ್ ಜಾಸ್ತಿ ಮಾಡಿದ್ರೆ ಲೆಂತ್ ನ 3L, ಬ್ರೆಡ್ತ್ ನ 3B. ಆಯ್ತಾ? ಈ ರೆಕ್ಟಾಂಗಲ್ದು ಲೆಂತ್ ಬ್ರೆಡ್ತ್ ನ 3 ಟೈಮ್ಸ್ ಜಾಸ್ತಿ ಮಾಡಿದ್ರೆ ಏರಿಯಾ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಕೇಳಿದ್ದೇನೆ. ಸಿಂಪಲ್ ಆಸ್ ದಟ್. ಏರಿಯಾ ಅಂದ್ರೆ ಏನು ಫಾರ್ಮುಲಾ, ಲೆಂತ್ ಇಂಟು ಬ್ರೆಡ್ತ್. ಇದೇನಾಗುತ್ತೆ, LB ಆಗುತ್ತೆ. ಆಯ್ತಾ? ಇದ್ರ ಏರಿಯಾ ಏನಾಗುತ್ತೆ, a2. ಇದನ್ನ a1 ಅಂತ ಹಾಕೋಣ. ಸೀನ್ ಬರ್ತಾ ಇತ್ತು, ಸೀನ್ ಬರ್ತಾ ಇರೋದಂತ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಈ ತರ ಮೂಗಿಟ್ಕೊಂಡ್ರೆ ಕಂಟ್ರೋಲ್ ಆಗುತ್ತೆ. ಆಯ್ತಾ? ಇದ್ರ ಲೆಂತ್ 3L, ಬ್ರೆಡ್ತ್ 3B. ಆಯ್ತಾ? ಲೆಂತ್ ಇಂಟು ಬ್ರೆಡ್ತ್. ಆಯ್ತಾ? ಮಲ್ಟಿಪ್ಲೈ ಮಾಡಿದ್ದೀನಿ, 3 ಇಂಟು 3 9LB ಆಗುತ್ತೆ. ಆಯ್ತಾ? ನೋಡಿ LB ಎಷ್ಟು ಜಾಸ್ತಿ ಆಗಿದೆ, ಏರಿಯಾ 9 ಟೈಮ್ಸ್ ಜಾಸ್ತಿ ಆಗಿದೆ. ಆಯ್ತಾ? ಏರಿಯಾ ಎಷ್ಟು ಟೈಮ್ ಜಾಸ್ತಿ ಆಗಿದೆ, ಏರಿಯಾ 9 ಟೈಮ್ಸ್ ಜಾಸ್ತಿ ಆಗಿದೆ. ಆಪ್ಷನ್ ಏನ್ ಬರುತ್ತೆ, ಆಪ್ಷನ್ ಬಿ. ಆಯ್ತಾ? ಲೆಂತ್ ಬ್ರೆಡ್ತ್ ನ 3 ಟೈಮ್ಸ್ ಜಾಸ್ತಿ ಮಾಡಿದ್ರೆ ಏರಿಯಾ ಏನಾಗುತ್ತೆ, ಏರಿಯಾ 9 ಟೈಮ್ಸ್ ಜಾಸ್ತಿ ಆಗುತ್ತೆ. ಕ್ವಶನ್ ನಂಬರ್ 73ಗೆ ಆಪ್ಷನ್ ಬಿ. ಆಯ್ತಾ? ಇದೊಂದು ಟೆಕ್ನಿಕ್ ನೋಡಿ. ಸೀನ್ ಏನೋ ಬರ್ತಾ ಇದ್ರೆ, ಆಯ್ತಾ, ಸೀನ್ ಏನೋ ಬರ್ತಾ ಇದ್ರೆ ಮೂಗ್ನ ಹಿಂಗ್ ಮಾಡಿ ಕಂಟ್ರೋಲ್ ಆಗುತ್ತೆ. ಆಮೇಲೆ ಹೋಗಿ, ಈಗ ಪಾಸ್ ಮಾಡಿದ್ದೀನಿ ಅಲ್ವಾ, ಈಗ ಹೋಗಿ ಸೀನ್ ಬಿಟ್ಟು ಆಮೇಲೆ ವಿಡಿಯೋನ ರನ್ ಮಾಡ್ತೀನಿ. ಇದು ಒಂದು ಗೊತ್ತಿಲ್ಲ, ನಾನು ಈಗ ಟ್ರೈ ಮಾಡಿದ್ದು ಅಷ್ಟೇನೆ. ಈಗ ನಾನು ಟ್ರೈ ಮಾಡಿದೆ, ಕಂಟ್ರೋಲ್ ಮಾಡೋಣ ಅಂತ ಹೋಗಿ ಕಂಟ್ರೋಲ್ ಮಾಡಿದೆ, ಕಂಟ್ರೋಲ್ ಆಗ್ತಾ ಇದೆ. ಓಕೆ.
ಬೇಕು ಅಂದರೆ ಇದು ಟೆಕ್ನಿಕ್ ಅಂತ ತಿಳ್ಕೊಂಡು ಯೂಸ್ ಮಾಡಿ. ಕ್ವಶನ್ ನಂಬರ್ 74 ನೋಡಿ. ಕ್ವಶನ್ ನಂಬರ್ 74 ಅಲ್ಲಿ ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದೀನಿ. ಒಂದು ರೆಕ್ಟ್ಯಾಂಗಲ್ ಕೊಟ್ಬಿಟ್ಟು ಅದರ ಲೆಂತ್ ಬ್ರೆಡ್ತ್ ನ ಅರ್ಧದಷ್ಟು ಕಡಿಮೆ ಮಾಡಿದ್ರೆ, ಅದ್ರ ಉದ್ದ ಮತ್ತೆ ಅಗಲನ್ನ ಅರ್ಧದಷ್ಟು ಕಡಿಮೆ ಮಾಡಿದ್ರೆ ಏರಿಯಾ ಎಷ್ಟು ಕಡಿಮೆ ಆಗುತ್ತೆ ಅಂತ ಕೇಳಿದೆ. ಆಯ್ತಾ, ಲೆಂತ್ ನ ಅರ್ಧದಷ್ಟು ಕಡಿಮೆ ಮಾಡಿ. ಆಯ್ತಾ, ಲೆಂತ್ ನ ಅರ್ಧದಷ್ಟು ಕಡಿಮೆ ಮಾಡಿ, ಬ್ರೆಡ್ತ್ ನ ಅರ್ಧದಷ್ಟು ಕಡಿಮೆ ಮಾಡಿ. ಅಂದ್ರೆ ಏನಾಗುತ್ತೆ, ಇದು L/2 ಅಂತ ಬರ್ಕೋಬಹುದು. ಇದನ್ನ ಏನ್ ಮಾಡ್ಕೋಬಹುದು, B/2 ಅಂತ ಬರ್ಕೋಬಹುದು. ಆಯ್ತಾ, ಲೆಂತ್ ಅರ್ಧದಷ್ಟು ಕಡಿಮೆ ಮಾಡಿದ್ದೀನಿ. ಎಲ್ಲಿದ್ದು ಅರ್ಧ ಎಲ್ ಆಗುತ್ತೆ. ಆಯ್ತಾ, ಅರ್ಧ ಎಲ್ ಆಗುತ್ತೆ. ಬ್ರೆಡ್ತ್ ಇದ್ದದ್ದು ಅರ್ಧ ಬಿ ಆಗುತ್ತೆ ಅಥವಾ B/2 ಆಗುತ್ತೆ. ಈ ರೀತಿ ಬರ್ಕೊಳ್ಳಿ. ಈಗ ಏರಿಯಾ ಫೈಂಡ್ ಔಟ್ ಮಾಡಿ, ಏರಿಯಾ ಎಷ್ಟು ಕಡಿಮೆ ಆಗಿದೆ ಅಂತ. ಇದ್ರ ಏರಿಯಾ ಸೇಮ್ ಬರುತ್ತೆ, L ಇಂಟು ಬಿ ಆಗುತ್ತೆ. A1 A2 ಏನಾಗುತ್ತೆ, A2 ಲೆಂತ್ ಅಂದರೆ L/2, ಬ್ರೆಡ್ತ್ ಅಂದರೆ B/2. ಆಯ್ತಾ, 1/4 ಇಂಟು LB ಆಗುತ್ತೆ. 1/4 ಇಂಟು LB ಅಂದರೆ ಏರಿಯಾ ಎಷ್ಟು ಕಡಿಮೆ ಆಗಿದೆ, 1/4 ಅಷ್ಟು ಕಡಿಮೆ ಆಗಿದೆ. 4ನೇ 1 ಭಾಗದಷ್ಟು ಏರಿಯಾ ಕಡಿಮೆ ಆಗಿದೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 74ಗೆ, ಕ್ವಶನ್ ನಂಬರ್ 74ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 75 ನೋಡಿ. ಕ್ವಶನ್ ನಂಬರ್ 75 ಅಲ್ಲಿ ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾನೆ. ಒಂದು ರೆಕ್ಟ್ಯಾಂಗಲ್ ಕೊಟ್ಬಿಟ್ಟು ಅದ್ರ ಲೆಂತ್ನ, ಅದ್ರ ಉದ್ದನ 3 ಟೈಮ್ಸ್ ಜಾಸ್ತಿ ಮಾಡಿದ್ದಾನೆ. ಆಯ್ತಾ, ಅದ್ರ ಲೆಂತ್ ಅಂದ್ರೆ ಉದ್ದನ 3 ಟೈಮ್ಸ್ ಜಾಸ್ತಿ ಮಾಡಿದ್ದಾನೆ. ಅದ್ರ ಅಗಲನ 1/3 ಅಷ್ಟು ಕಡಿಮೆ ಮಾಡಿದ್ದಾನೆ. ಆಯ್ತಾ, ಅದ್ರ ಬ್ರೆಡ್ನ 1/3 ಅಷ್ಟು ಕಡಿಮೆ ಮಾಡಿದ್ದಾನೆ, ಅಥವಾ 3ನೇ 1 ಭಾಗದಷ್ಟು ಕಡಿಮೆ ಮಾಡ್ಬಿಟ್ಟು ಏರಿಯಾ ಏನ್ ಚೇಂಜ್ ಆಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ, ಫಸ್ಟ್ ಇದ್ರ ಏರಿಯಾ ಫೈಂಡ್ ಔಟ್ ಮಾಡಿ. L ಇಂಟು ಬಿ, ಇದ್ರ ಏರಿಯಾ ಏನಾಗುತ್ತೆ, A2 ಈಸ್ ಈಕ್ವಲ್ ಟು 3L ಲೆಂತ್ ಇಂಟು ಬ್ರೆಡ್ತ್ 1/3B. ಆಯ್ತಾ, 3 ಕ್ಯಾನ್ಸಲ್ ಆಗುತ್ತೆ, ಉಳಿದೋದು L ಇಂಟು ಬಿ. ಆಯ್ತಾ, ನೋಡಿ ಲೆಂತ್ ಏನು ಚೇಂಜ್ ಆಗಲ್ಲ, ಲೆಂತ್ ಅಲ್ಲ ಏರಿಯಾ ಏನು ಚೇಂಜ್ ಆಗಲ್ಲ, ಅದು ಹೆಂಗೆ ಇರುತ್ತೆ. ಆಯ್ತಾ, ಏರಿಯಾ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ, ಒಂದು ಸ್ವಲ್ಪನೂ ಚೇಂಜ್ ಆಗಲ್ಲ. ಇಲ್ಲೂ ಎಲ್ ಬಿ ಇದೆ, ಎಲ್ಲೂ ಎಲ್ ಬಿ ಇದೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ. ಆಯ್ತಾ, ಆಪ್ಷನ್ ಬಿ ಅಂದ್ರೆ ಏನು ಕೊಟ್ಟಿದ್ದಾರೆ, ರಿಮೈನ್ ಸೇಮ್, ಏರಿಯಾ ಹಾಗೆಯೇ ಇರುತ್ತದೆ ಅಂತ ಅರ್ಥ. ಆಯ್ತಾ, ಕ್ವಶನ್ ನಂಬರ್ 76 ನೋಡಿ. ಕ್ವಶನ್ ನಂಬರ್ 76 ಅಲ್ಲಿ ಒಂದು ಸ್ಕ್ವೇರ್ ಕೊಟ್ಟಿದ್ದಾರೆ. ಒಂದು ಸ್ಕ್ವೇರ್ ಕೊಟ್ಬಿಟ್ಟು ಅದ್ರ ಈಚ್ ಸೈಡ್ ನ 3 ಟೈಮ್ಸ್ ಜಾಸ್ತಿ ಮಾಡಿದ್ರೆ, ಆಯ್ತಾ, ಅದ್ರ ಈಚ್ ಸೈಡ್ ನ 3 ಟೈಮ್ಸ್ ಜಾಸ್ತಿ ಮಾಡಿದ್ರೆ, ಆಯ್ತಾ, 3 ಟೈಮ್ಸ್ ಜಾಸ್ತಿ ಮಾಡಿದ್ರೆ, ಆಯ್ತಾ, ಅದರ ಪ್ರತಿ ಬದಿಯನ್ನ 3 ಪಟ್ಟು ಜಾಸ್ತಿ ಮಾಡಿದ್ರೆ ಇದ್ರ ಪೆರಿಮೀಟರ್ ಎಷ್ಟು ಜಾಸ್ತಿ ಆಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಪೆರಿಮೀಟರ್ ಫಾರ್ಮುಲಾ ಹಾಕೊಳ್ಳಿ. P1 is equal to 4 ಇಂಟು ಎ ಅಂದ್ರೆ ಈ ಲೆಂತ್ ಸರಿ ಇದೆ. ಇದ್ರದ್ದು ಪೆರಿಮೀಟರ್ 4 ಇಂಟು ಎ ಫಾರ್ಮುಲಾ. ಆಯ್ತಾ, ಇಲ್ಲಿ ಎ ಅಂದ್ರೆ 3A ಅಂತ ಅರ್ಥ. ಆಯ್ತಾ, ಎ ಅಂದ್ರೆ ಒನ್ ಸೈಡ್ ಲೆಂತ್ ಅಂತ. ಆಯ್ತಾ, ಅದಕ್ಕೆ ಏನಂತ ಬರ್ಕೊಳ್ಳಿ, 4 ಇಂಟು ಎ ಜಾಗಕ್ಕೆ 3A ಅಂತ ಬರ್ಕೊಳ್ಳಿ. ಆಯ್ತಾ, 3A ಅಂತ ಬರ್ಕೊಳ್ಳಿ. ಸ್ವಲ್ಪ ಇದನ್ನ ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಇಂಟರ್ಚೇಂಜ್ ಅಂದ್ರೆ 3 ಈ ಕಡೆ ಬರ್ಕೊಳ್ಳಿ, 4A ಈ ರೀತಿ ಬರ್ಕೊಳ್ಳಿ. ಆಯ್ತಾ, ಜಸ್ಟ್ ಇಂಟರ್ಚೇಂಜ್ ಮಾಡಿದ್ರ 3ನ ಈ ಕಡೆ ಬರ್ಕೊಳ್ಳಿ, 4ನ ಈ ಕಡೆ ಬರ್ಕೊಳ್ಳಿ. ಈಗ ನೋಡಿ ನಿಮ್ಗೆ ಗೊತ್ತಾ, 4A ಸೇಮ್ ಬರ್ತಾ ಇದೆ, 4A ಸೇಮ್ ಬರ್ತಾ ಆಗ್ತಾ ಇದೆ. ಪೆರಿಮೀಟರ್ ಇಲ್ಲೂ 4A ಇದೆ, ಇಲ್ಲೂ 4A ಇದೆ. ನೋಡಿ 3 ಟೈಮ್ಸ್ ಜಾಸ್ತಿ ಆಗಿದೆ. ಇದ್ರ ಪೆರಿಮೀಟರ್ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ 3 ಟೈಮ್ಸ್ ಜಾಸ್ತಿ ಆಗಿದೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ ಬರುತ್ತೆ. ಆಯ್ತಾ, ಕ್ವಶನ್ ನಂಬರ್ 76ಗೆ ಆಪ್ಷನ್ ಎ ಬರುತ್ತೆ. ಇಲ್ಲಿ ನೋಡಿ ಏನಕ್ಕೆ ಇಂಟರ್ಚೇಂಜ್ ಮಾಡಿದೆ ಅಂದ್ರೆ, ನೋಡಿ 4 3s 12A. ಆಯ್ತಾ, ಆನ್ಸರ್ ಸೇಮ್ ಬರುತ್ತೆ. 4 3s 12A ಆನ್ಸರ್ ಸೇಮ್ ಬರುತ್ತೆ. ಇಲ್ಲೂ ಅಷ್ಟೇ 3 4s 12A. ಆಯ್ತಾ, ಎರಡು ಸೇಮ್ ಬರುತ್ತೆ. ನನಗೆ ಏನು ಇಂಟರ್ಚೇಂಜ್ ಮಾಡಿದೆ ಅಂದ್ರೆ ಕ್ಲಾರಿಟಿ ಬೇಕಿತ್ತು. 4A ಬಂದಾದ್ಮೇಲೆ ಎಷ್ಟು ಟೈಮ್ ಜಾಸ್ತಿ ಆಗುತ್ತೆ ಅಂತ ಗೊತ್ತಾಗುತ್ತೆ, ಅದಕ್ಕೋಸ್ಕರ ಇಂಟರ್ಚೇಂಜ್ ಮಾಡ್ಬಿಟ್ಟು ಬರ್ದಿದ್ವಿ. ಕ್ವಶನ್ ನಂಬರ್ 76ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 77 ನೋಡಿ. ಕ್ವಶನ್ ನಂಬರ್ 77 ಅಲ್ಲಿ ಒಂದು ರೆಕ್ಟ್ಯಾಂಗಲ್ದು ಲೆಂತ್ ಬ್ರೆಡ್ತ್ ನ 1/4 ಅಷ್ಟು ರೆಡ್ಯೂಸ್ ಮಾಡಿದ್ರೆ, ಆಯ್ತಾ, 1/4 ಅಷ್ಟು ರೆಡ್ಯೂಸ್ ಮಾಡಿದ್ರೆ ಅದ್ರ ಪೆರಿಮೀಟರ್ ಎಷ್ಟು ಚೇಂಜ್ ಆಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ. ಆಯ್ತಾ, ಇನ್ನೊಂದ್ಸಲಿ ಒಂದು ರೆಕ್ಟ್ಯಾಂಗಲ್ದು ಉದ್ದ ಮತ್ತೆ ಅಗಲತ 4ನೇ 1 ಭಾಗಕ್ಕೆ ರೆಡ್ಯೂಸ್ ಮಾಡಿದ್ರೆ, ಉದ್ದ ಮತ್ತೆ ಅಗಲನ 4ನೇ 1 ಭಾಗದಷ್ಟು ರೆಡ್ಯೂಸ್ ಮಾಡಿದ್ರೆ ಪೆರಿಮೀಟರ್ ಎಷ್ಟು ಚೇಂಜ್ ಆಗುತ್ತೆ, ಸುತ್ತಳತೆ ಎಷ್ಟು ಚೇಂಜ್ ಆಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, ಪೆರಿಮೀಟರ್ ಕೇಳಿರೋದ್ರಿಂದ ಪೆರಿಮೀಟರ್ ಫಾರ್ಮುಲಾ ಹಾಕೊಳ್ಳಿ. ಪೆರಿಮೀಟರ್ P1 2 ಇಂಟು ಎಲ್ ಪ್ಲಸ್ ಬಿ. ಆಯ್ತಾ, ಇದ್ರ ಪೆರಿಮೀಟರ್ ಇದನ್ನ ಏನಂತ ಬರ್ಕೋಬಹುದು, L/4 ಅಂತ ಬರ್ಕೋಬಹುದು. ಇದನ್ನ L/4 ಅಂತ ಬರ್ಕೋಬಹುದು, ಅದನ್ನ B/4 ಅಂತ ಬರ್ಕೋಬಹುದು ಡೈರೆಕ್ಟ್ ಆಗಿ. ಆಯ್ತಾ, 2 ಇಂಟು L/4
4 ಪ್ಲಸ್ ಬಿ ಬೈ 4 ಅಂತ ಬರ್ಕೊಳ್ಳಿ. ಆಯ್ತಾ? ಈಗ 1/4ನ ಆಚೆ ತಗೊಳ್ಳಿ. 1/4ನ ಆಚೆ ತೆಗೆದ್ರೆ 2 ಇಂಟು ಎಲ್ ಪ್ಲಸ್ ಬಿ ಆಗುತ್ತೆ. ಆಯ್ತಾ? 1/4ನ ಆಚೆ ತೆಗೆದಿದ್ದೀನಿ. ಆಚೆ ತೆಗೆದ್ರೆ ಏನಾಗುತ್ತೆ? 1/4 ಇದೆ, ಇದು ಆಸ್ ಇಟ್ ಇಸ್ 2 ಇಂಟು ಎಲ್ ಪ್ಲಸ್ ಬಿ ಅಂತ ಬರ್ಕೊಂಡಿದ್ದೀನಿ. ನೋಡಿ ಪೆರಿಮೀಟರ್ ಎಷ್ಟಿದೆ? 2 ಇಂಟು ಎಲ್ ಪ್ಲಸ್ ಬಿ. ಪೆರಿಮೀಟರ್ ಎಷ್ಟಿದೆ? 2 ಇಂಟು ಎಲ್ ಪ್ಲಸ್ ಬಿ. ಅಂದ್ರೆ ಎಷ್ಟು ಕಡಿಮೆ ಆಗಿದೆ ಪೆರಿಮೀಟರ್? ಪೆರಿಮೀಟರ್ ಎಷ್ಟು ಕಡಿಮೆ ಆಗಿದೆ? 1/4 ಅಷ್ಟು ಕಡಿಮೆ ಆಗಿದೆ. 4/1 ಭಾಗದಷ್ಟು ಕಡಿಮೆ ಆಗಿದೆ. ಆಯ್ತಾ? ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 77ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 78 ನೋಡಿ. ಕ್ವಶನ್ ನಂಬರ್ 78 ಅಲ್ಲಿ ಒಂದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾನೆ. ಈಕ್ವಿಲ್ಯಾಟರಲ್ ಅಂದ್ರೆ ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ ಅಂತ ಕನ್ನಡದಲ್ಲಿ. ಈಕ್ವಿಲ್ಯಾಟರಲ್ ಅಂದ್ರೆ ಸಮಬಾಹು ತ್ರಿಭುಜ ಅಂದ್ರೆ ಈ ಟ್ರಯಾಂಗಲ್ದು ಎಲ್ಲಾ ಸೈಡು ಸೇಮ್ ಲೆಂತ್ ಇರುತ್ತೆ. ಆಯ್ತಾ? ಈ ಟ್ರಯಾಂಗಲ್ದು ಎಲ್ಲಾ ಲೆಂತ್ ಸೇಮ್ ಲೆಂತ್ ಇರುತ್ತೆ. ಎಲ್ಲ ಡೈಮೆನ್ಷನ್ ಈ ಟ್ರಯಾಂಗಲ್ ಇದೆಯಲ್ಲ, ಇದ್ರ ಎಲ್ಲ ಡೈಮೆನ್ಷನ್ ಸೇಮ್ ಲೆಂತ್ ಇರುತ್ತೆ. ಆಯ್ತಾ? ಈ ಈಚ್ ಸೈಡ್ ಇದೆಯಲ್ಲ, ಈಚ್ ಸೈಡ್ ನ 3 ಟೈಮ್ಸ್ ಜಾಸ್ತಿ ಮಾಡಿದ್ರೆ ಟ್ರಿಪಲ್ ಅಂದ್ರೆ 3 ಟೈಮ್ಸ್ ಜಾಸ್ತಿ ಮಾಡಿ ಅಂತ. ಆಯ್ತಾ? ಈಚ್ ಸೈಡ್ ನ ಟ್ರಿಪಲ್ ಅಂದ್ರೆ 3 ಟೈಮ್ಸ್ ಜಾಸ್ತಿ ಮಾಡಿದ್ರೆ ಇದ್ರ ಪೆರಿಮೀಟರ್ ಏನ್ ಚೇಂಜ್ ಆಗುತ್ತೆ, ಎಷ್ಟು ಜಾಸ್ತಿ ಆಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ. ಆಯ್ತಾ? ಈಚ್ ಸೈಡ್ ಎಷ್ಟಿದೆ? ಎ ಇದೆ. ಇದನ್ನ 3 ಟೈಮ್ಸ್ ಜಾಸ್ತಿ ಮಾಡಿ. 3 ಟೈಮ್ಸ್ ಅಂದ್ರೆ 3a 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 ಜಾಸ್ತಿ ಮಾಡಿದ್ರೆ ಪೆರಿಮೀಟರ್ ಎಷ್ಟು ಜಾಸ್ತಿ ಆಗುತ್ತೆ? ಫಸ್ಟ್ ಇದ್ರ ಪೆರಿಮೀಟರ್ ಎ ಪ್ಲಸ್ ಎ ಇದ್ರ ಪೆರಿಮೀಟರ್ ಏನಾಗುತ್ತೆ? 3a ಆಗುತ್ತೆ. ಇದ್ರ ಪೆರಿಮೀಟರ್ ಎಷ್ಟಾಗುತ್ತೆ? 3a ಪ್ಲಸ್ 3a ಇದೇನಾಗುತ್ತೆ? 9a ಆಗುತ್ತೆ. 9a. ಆಯ್ತಾ? ಇದನ್ನ ಯಾವ ರೀತಿ ಬರ್ಕೊಳ್ಳಿ ಅಂದ್ರೆ 3 ಇಂಟು 3a ಅಂತ ಬರ್ಕೊಳ್ಳಿ. ಅಂದ್ರೆ 3 ಇಂಟು 3 ಅಂದ್ರೆ 9a ಆಗುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ ವಾಪಸ್ ಅದೇ ಬರುತ್ತೆ. ಇಲ್ಲಿ ನೋಡಿ, ಈಗ ಮ್ಯಾಜಿಕ್ ನೋಡಿ. ಏನು ಮ್ಯಾಜಿಕ್ ಇಲ್ಲ, ಏನಿಲ್ಲ. ಇಲ್ಲಿ 3a ಇದೆ, ಇಲ್ಲೂ 3 ಇದೆ. ಅಂದ್ರೆ ಪೆರಿಮೀಟರ್ ಎಷ್ಟು ಜಾಸ್ತಿ ಆಗಿದೆ? ಇಲ್ಲಿ 3a ಇದೆ, ಇಲ್ಲಿ 3 ಆಗಿದೆ. ಪೆರಿಮೀಟರ್ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ 3 ಟೈಮ್ಸ್ ಜಾಸ್ತಿ ಆಗಿದೆ. ಆಯ್ತಾ? ಸುತ್ತಳತೆ 3 ಪಟ್ಟು, 3 ಬಾರಿ ಅಲ್ಲ 3 ಪಟ್ಟು ಜಾಸ್ತಿ ಆಗಿದೆ. ಆಪ್ಷನ್ ಏನ್ ಬರುತ್ತೆ? ಕ್ವಶನ್ ನಂಬರ್ 78ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 79 ನೋಡಿ. ಕ್ವಶನ್ ನಂಬರ್ 79 ನಲ್ಲಿ ಒಂದು ರೆಕ್ಟಾಂಗಲ್ ಕೊಟ್ಟಿದ್ದಾನೆ. ರೆಕ್ಟಾಂಗಲ್ ಕೊಟ್ಬಿಟ್ಟು ಅದ್ರ ಲೆಂತ್ ಕೊಟ್ಟಿದ್ದಾನೆ. ಲೆಂತ್ 26 ಮೀಟರ್, ಏರಿಯಾ 272 ಮೀಟರ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಮೀಟರ್ ಅಂತೆ. ಮತ್ತೆ ಪರ್ ಮೀಟರ್ಗೆ 1 ಮೀಟರ್ಗೆ 8 ರೂಪಾಯಿ 50 ಪೈಸಾ ಖರ್ಚಾಗುತ್ತಂತೆ. ಅಂದ್ರೆ ಬೇಲಿ ಅಥವಾ ಫೆನ್ಸ್ ಏನಾರು ಹಾಕಿದ್ರೆ ಪರ್ ಮೀಟರ್ 1 ಮೀಟರ್ಗೆ 8 ರೂಪಾಯಿ 50 ಪೈಸಾ ಖರ್ಚಾಗುತ್ತಂತೆ. ಹಾಗಾದ್ರೆ ಇದ್ರ ಸುತ್ತ ಒಂದು ರೌಂಡ್ ಬೇಲಿ ಹಾಕ್ಬೇಕಂದ್ರೆ ಟೋಟಲ್ ಎಷ್ಟು ಖರ್ಚಾಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ. ಆಯ್ತಾ? ಏರಿಯಾ ಕೊಟ್ಟಿದ್ದಾನೆ ಅಂದ್ರೆ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಬಿ ನ ಫೈಂಡ್ ಔಟ್ ಮಾಡಬೇಕು. ಆಯ್ತಾ? ಸೊ ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡ್ತೀರಾ, ಏರಿಯಾ ಫಾರ್ಮುಲಾ ಯೂಸ್ ಮಾಡ್ತೀರಾ? ಸೊ ಏರಿಯಾದು ಆನ್ಸರ್ ಕೊಟ್ಟಿದ್ದಾನೆ. ಸೊ ಏರಿಯಾ ಫಾರ್ಮುಲಾ ಯೂಸ್ ಮಾಡಿ. ಆಯ್ತಾ? ಏರಿಯಾ ಫಾರ್ಮುಲಾ ಎ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರಿಡ್ತ್. ಎ ಅಂದ್ರೆ ಎಷ್ಟು? ಎ ಅಂದ್ರೆ 272, ಲೆಂತ್ ಅಂದ್ರೆ 26. ಆಯ್ತಾ? ಬಿ. ಆಯ್ತಾ? ಇದನ್ನ ಸಿಂಪ್ಲಿಫೈ ಮಾಡಿ. 272/26 ದಟ್ ಈಸ್ ಈಕ್ವಲ್ ಟು ಬಿ. ಆಯ್ತಾ? ಇದನ್ನ ಸಿಂಪ್ಲಿಫೈ ಮಾಡಿ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? 22 ಬರುತ್ತೆ ನಿಮ್ಗೆ. ಬ್ರೆಡ್ತ್ 22 ಬರುತ್ತೆ. ಆಗಲ್ಲ 22 ಮೀಟರ್ ಬರುತ್ತೆ. ಆಯ್ತಾ? ಅಗಲ ಬಂತಾ? ಈಗ ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ. ಈಗ ಪೆರಿಮೀಟರ್ ಇಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ. 2 ಇಂಟು ಎಲ್ ಅಂದ್ರೆ ಎಷ್ಟು? 26. ಬಿ ಅಂದರೆ 22. 2 ಇಂಟು ಇದೇನಾಗುತ್ತೆ? 48 ಆಗುತ್ತೆ. 2 ಇಂಟು 48 ಅಂದರೆ 96 ಮೀಟರ್ ಆಗುತ್ತೆ. ಪಿ ಇಸ್ ಈಕ್ವಲ್ ಟು 96 ಆಗುತ್ತೆ ಪೆರಿಮೀಟರ್. ಆಯ್ತಾ? ಪೆರಿಮೀಟರ್ ಬಂದಾಯ್ತು. ಟೋಟಲ್ ಕಾಸ್ಟ್ ಈಕ್ವಲ್ ಟು, ಆಯ್ತಾ? ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ? 96 ಮೀಟರು. ಪರ್ ಮೀಟರ್ ಎಷ್ಟು ಖರ್ಚಾಗುತ್ತೆ? ಪರ್ ಮೀಟರು 8.5 ರೂಪೀಸ್ ಖರ್ಚಾಗುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ಆಗಿ 816 ರೂಪಾಯಿ ಖರ್ಚಾಗುತ್ತೆ. ಆಯ್ತಾ? ನಮಗೆ ಟೋಟಲ್ ಕಾಸ್ಟು ಇದ್ರ ಸುತ್ತ ಒಂದು ರೌಂಡು ಫೆನ್ಸ್ ಅಥವಾ ಬೇಲಿ ಹಾಕೋಕ್ಕೆ 816 ರೂಪಾಯಿ ಖರ್ಚಾಗುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 79ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 80 ನೋಡಿ. ಕ್ವಶನ್ ನಂಬರ್ 80 ಒಂದು ರೆಕ್ಟಾಂಗಲ್ ಲಾನ್ ಕೊಟ್ಟಿದ್ದಾನೆ. ಲಾನ್ ಅಂದ್ರೆ ಹುಲ್ಲು ಹಾಸು. ಆಯ್ತಾ? ರೆಕ್ಟಾಂಗಲ್ ಅಂದ ತಕ್ಷಣ ರೆಕ್ಟಾಂಗಲ್ ಬರ್ಕೊಳ್ಳಿ. ಅದ್ರ ಲೆಂತ್ ಕೊಟ್ಟಿದ್ದಾನೆ. ಲೆಂತ್ 32 ಮೀಟರ್ ಅಂತೆ. ಅದ್ರ ಪೆರಿಮೀಟರ್ ಕೊಟ್ಟಿದ್ದಾನೆ. ಪೆರಿಮೀಟರ್ 100 ಮೀಟರ್ ಅಂತೆ. ಮತ್ತೆ ಪರ್ ಮೀಟರ್ ಸ್ಕ್ವೇರ್ಗೆ
ಲಾನ್ ಹಾಕಕ್ಕೆ, ಹುಲ್ಲು ಹಾಸು ಹಾಕಕ್ಕೆ 2.5 ರೂಪಾಯಿ ಖರ್ಚಾಗುತ್ತಂತೆ. 2.5 ರೂಪಾಯಿ ಖರ್ಚಾಗುತ್ತಂತೆ. ಹಾಗಂದ್ರೆ ಪೂರ್ತಿ ಇದಕ್ಕೆಲ್ಲ ಲಾನ್ ಹಾಕ್ಬೇಕು ಅಂದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ಕೇಳಿದ್ರೆ, ಹಂಗಂದ್ರೆ ಏನ್ ಫೈಂಡ್ ಔಟ್ ಮಾಡ್ಬೇಕು? ಹಂಗಂದ್ರೆ ಏರಿಯಾನ ಫೈಂಡ್ ಔಟ್ ಮಾಡ್ಬೇಕು. ಆಯ್ತಾ? ಇದ್ರ ಒಳಗಡೆ ಎಲ್ಲ ಲಾನ್ ಹಾಕ್ತೀನಿ ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು? ಏರಿಯಾನ ಫೈಂಡ್ ಔಟ್ ಮಾಡ್ಬೇಕು. ಅದಕ್ಕೆ ಅವ್ನು ಕೊಟ್ಟಿರೋದು ಮೀಟರ್ ಸ್ಕ್ವೇರ್ ಪರ್ ಮೀಟರ್ ಸ್ಕ್ವೇರ್ ಅಂದ್ರೆ ಚದರ ಮೀಟರ್ಗೆ. ಒಂದು ಚದರ ಮೀಟರ್ ಲಾನ್ ಹಾಕಕ್ಕೆ 2.5 ರೂಪಾಯಿ ಖರ್ಚಾಗುತ್ತಂತೆ. ಹಾಗಾದ್ರೆ ಪೂರ್ತಿ ಲಾನ್ ಹಾಕಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಕೇಳಿದ್ದೀನಿ. ಆಯ್ತಾ? ಫಸ್ಟ್ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಏರಿಯಾನ ಪೆರಿಮೀಟರ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಪೆರಿಮೀಟರ್ ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡಿ. ಪೆರಿಮೀಟರ್ ಇಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಡಿ. ಆಯ್ತಾ? ಪೆರಿಮೀಟರ್ ಅಂದ್ರೆ ಎಷ್ಟು ಕೊಟ್ಟಿದ್ದಾನೆ? 100. 2 ಲೆಂತ್ ಅಂದ್ರೆ 32 ಪ್ಲಸ್ ಬಿ. ಆಯ್ತಾ? 2 1s 2 5s ಇದೇನಾಗುತ್ತೆ? 32 ಪ್ಲಸ್ ಬಿ ಆಗುತ್ತೆ 50. 32 ಈ ಕಡೆ ಬಂದ್ರೆ ಮೈನಸ್ 32 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಬಿ. ಆಯ್ತಾ? ಇದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? ಬಿ ಇಸ್ ಈಕ್ವಲ್ ಟು 18 ಮೀಟರ್. ಬಿ ಇಸ್ ಈಕ್ವಲ್ ಟು 18 ಮೀಟರ್ ಆಗುತ್ತೆ. ಆಯ್ತಾ? ಈಗ ಏರಿಯಾ ಫೈಂಡ್ ಔಟ್ ಮಾಡಿ. ಈಗ ಧೈರ್ಯವಾಗಿ ಏರಿಯಾನ ಫೈಂಡ್ ಔಟ್ ಮಾಡಿ. ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಅಂದರೆ 32, ಬ್ರೆಡ್ತ್ ಅಂದರೆ 18. ಆಯಿತಾ? ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ 576 ಮೀಟರ್ ಸ್ಕ್ವೇರ್ ಆಗುತ್ತೆ. ಏರಿಯಾ ಎಷ್ಟಾಗುತ್ತೆ? 576 ಮೀಟರ್ ಸ್ಕ್ವೇರ್ ಆಗುತ್ತೆ. ಟೋಟಲ್ ಕಾಸ್ಟ್ ಫೈಂಡ್ ಔಟ್ ಮಾಡಿ. ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು 576 ಇಂಟು 2.5 ಮಲ್ಟಿಪ್ಲೈ ಮಾಡಿ ನಿಮಗೆ 1440 ರೂಪೀಸ್ ಆಗುತ್ತೆ. ಆಯಿತಾ? ಪೂರ್ತಿ ಇದೇನಾಗುತ್ತೆ? 576 ಮೀಟರ್ ಸ್ಕ್ವೇರ್ ಇದೆ ಏರಿಯಾ. ಇದಕ್ಕೆಲ್ಲ ಲಾನ್ ಹಾಕಬೇಕು ಅಂದರೆ 14,440 ರೂಪಾಯಿ ಖರ್ಚಾಗುತ್ತೆ. ಕ್ವಶನ್ ನಂಬರ್ 8ಗೆ ಏನು ಬರುತ್ತೆ? ಕ್ವಶನ್ ನಂಬರ್ 8ಗೆ ಆಪ್ಷನ್ ಸಿ.